ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಸನ್ನ ಕುಮಾರ್ ಟಿ ಪಿ. ನಾವು ಇವತ್ತಿನ ಕ್ಲಾಸಲ್ಲಿ HSTR, GPSTR ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ಗೆ ಬರ್ಬೋದಾದಂಥ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಮೇಯ್ನಾಗಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಓರಿಯೆಂಟೆಡ್ ಆದಂಥ ಕ್ವಶನ್ಸ್ಗಳನ್ನು ನಾನು ಇವತ್ತಿನ ಕ್ಲಾಸಲ್ಲಿ ಅನಾಲಿಸಿಸ್ ಮಾಡ್ತೀನಿ. ಅದೇ ರೀತಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ HSTR ಮತ್ತು GPSTR, ಅದೇ ರೀತಿ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಆನ್ಲೈನ್ ಕೋರ್ಸ್ಗಳು ಅವೈಲೇಬಲ್ ಇದ್ದಾವೆ. ಅದೇ ರೀತಿ HSTR ಆಫ್ಲೈನ್ ಕೋರ್ಸ್ಗಳು ಸಹ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಅದೇ ರೀತಿ KPSC ಓರಿಯೆಂಟೆಡ್ ಮತ್ತು ಬ್ಯಾಂಕಿಂಗ್ ಓರಿಯೆಂಟೆಡ್ ಎಕ್ಸಾಮ್ಸ್ಗಳು ಸಹ ನಮ್ಮಲ್ಲಿ ಅವೈಲೇಬಲ್ ಇದ್ದಾವೆ. ಯಾರೆಲ್ಲ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲೈಕ್ಲಿ ಟು ಹ್ಯಾಪನ್ ವೆನ್ ಕ್ಲೋರಿನ್ ಗ್ಯಾಸ್ ಈಸ್ ಆ್ಯಡೆಡ್ ಟು ದ ಸೊಲ್ಯೂಷನ್ ಆಫ್ ದ ಸೋಡಿಯಂ ಬ್ರೋಮೈಡ್. ಇಲ್ಲಿ ಕ್ಲೋರಿನ್ ಹೈಲಿ ರಿಯಾಕ್ಟಿವ್ ಆಗಿರೋದ್ರಿಂದ ಸೋಡಿಯಂ ಬ್ರೋಮೈಡ್ ಜೊತೆಗೆ ರಿಯಾಕ್ಟ್ ಆಗೇ ಆಗುತ್ತೆ. ಫಸ್ಟ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ, ನೋ ರಿಯಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ಇದು ರಾಂಗ್ ಆಗಿರುತ್ತೆ. ಯಾಕಪ್ಪ ಅಂದರೆ ಕ್ಲೋರಿನ್ನು ಈಸಿಯಾಗಿ ಸೋಡಿಯಂ ಬ್ರೋಮೈಡ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ. ಫಸ್ಟ್ ನಾವು ರಿಯಾಕ್ಷನನ್ನು ನೋಡ್ತಾ ಹೋಗೋಣ. ಕ್ಲೋರಿನ್ ಗ್ಯಾಸ್ ಯಾವಾಗ ಸೋಡಿಯಂ ಬ್ರೋಮೈಡ್ ಜೊತೆಗೆ, ಸೋಡಿಯಂ ಬ್ರೋಮೈಡ್ ಇದು ಆಕ್ವೆಸ್ ಸೊಲ್ಯೂಷನ್ ಆಗಿರುತ್ತೆ, ಸೋಡಿಯಂ ಬ್ರೋಮೈಡ್ ಜೊತೆಗೆ ರಿಯಾಕ್ಟ್ ಆಗುತ್ತೋ ನೆಕ್ಸ್ಟ್ ನಮಗೆ ಸೋಡಿಯಂ ಕ್ಲೋರೈಡ್ ಬರುತ್ತೆ. ಅದೇ ರೀತಿ ಬ್ರೋಮೈನು ಲಿಕ್ವಿಡ್ ಆಗಿರುತ್ತೆ ಇಲ್ಲಿ. ಓಕೆ, ಬ್ರೋಮೈನ್ ನೆನಪಲ್ಲಿ ಇಟ್ಕೊಂಡು ಇದು ಬ್ಯಾಲೆನ್ಸ್ ಆಗಿರೋದಿಲ್ಲ, ಅದಕ್ಕೋಸ್ಕರ 2 ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ನಮಗೆ ಕೆಮಿಕಲ್ ಬ್ಯಾಲೆನ್ಸ್ಡ್ ಇಕ್ವೇಷನ್ ಆಗುತ್ತೆ. ಯಾವಾಗ ಕ್ಲೋರಿನ್ ಗ್ಯಾಸು ಸೋಡಿಯಂ ಬ್ರೋಮೈಡ್ ಜೊತೆಗೆ ರಿಯಾಕ್ಟ್ ಆಗುತ್ತೋ ನೆಕ್ಸ್ಟ್ ನಮಗೆ ಸೋಡಿಯಂ ಕ್ಲೋರೈಡ್ ಬರುತ್ತೆ, ಅದ್ರ ಜೊತೆಗೆ ಬ್ರೋಮೈನ್ ನಮಗೆ ಲಿಕ್ವಿಡ್ ಆಗಿ ಸಿಗುತ್ತೆ. ಇವೆರಡೂ ಸಹ ಆಕ್ವಿಯಸ್ ಸೊಲ್ಯೂಷನ್ ಆಗಿರ್ತವೆ. ಇವೆರಡು ಆಕ್ವಿಯಸ್ ಸೊಲ್ಯೂಷನ್, ಇದು ಗ್ಯಾಸ್ ಆಗಿರುತ್ತೆ ಮತ್ತು ಇದು ಲಿಕ್ವಿಡ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಕ್ಲೋರಿನ್ನು ಈಸಿಯಾಗಿ ಬ್ರೋಮೈನ್ನ ಡಿಸ್ಪ್ಲೇಸ್ ಮಾಡ್ತಾ ಇದೆ. ಯಾಕಪ್ಪ ಅಂದರೆ ಕ್ಲೋರಿನ್ ಗ್ಯಾಸು ತುಂಬ ಹೈಲಿ ರಿಯಾಕ್ಟಿವ್ ಆಗಿರೋದ್ರಿಂದ ಅದು ಈಸಿಯಾಗಿ ಲೋ ರಿಯಾಕ್ಟಿವ್ ಸಬ್ಸ್ಟೆನ್ಸ್ನ ರೀಪ್ಲೇಸ್ ಮಾಡುತ್ತೆ. ಅದರಿಂದ ನಾವು ಇದನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿಬೋದು. ಸೋಡಿಯಂ ಕ್ಲೋರೈಡ್ ಈಸ್ ಫಾರ್ಮ್ಡ್ ಥ್ರೂ, ಇಲ್ಲಿ ನೋಡ್ರಿ ಸೋಡಿಯಂ ಕ್ಲೋರೈಡ್ ನಮಗೆ ಹೊಸದಾಗಿ ಕಾಂಪೌಂಡ್ ಸಿಕ್ಕಿದೆ ಮತ್ತು ಯಾವುದರಿಂದ ಅಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನಿಂದ. ಇಲ್ಲಿ ಸೆಕೆಂಡ್ ಆಪ್ಷನ್ನು ನಮಗೆ ಕರೆಕ್ಟ್ ಆದಂಥ ಆನ್ಸರ್ ಆಗಿರುತ್ತೆ. ಫಸ್ಟ್ ಒನ್ನು ಪ್ಯೂರ್ಲಿ ರಾಂಗ್ ಆಗಿರುತ್ತೆ. ಯಾಕಪ್ಪ ಅಂದರೆ ಕ್ಲೋರಿನು ಹೈಲಿ ರಿಯಾಕ್ಟ್ ಆಗಿರೋದ್ರಿಂದ ಈಸಿಯಾಗೆ ಸೋಡಿಯಂ ಬ್ರೋಮೈಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಮತ್ತು ಬ್ರೋಮೈನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಅದರಿಂದ ನಾವು ಈ ಈಕ್ವೇಷನ್ನ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಝೋನ್ ಆಫ್ ಅ ಕ್ಯಾಂಡಲ್ ಫ್ಲೇಮ್ ಈಸ್ ನಾಟ್ ಟ್ರೂ. ನಾಟ್ ಟ್ರೂ ಇಲ್ಲಿ ಆಪ್ಷನ್ ಕೊಟ್ಟಿರೋದು, ಇಲ್ಲಿ ಯಾವುದು ಟ್ರೂ ಅಲ್ಲಂತ ಕಂಡುಹಿಡಿಬೇಕು. ದ ನಾನ್ ಲೂಮಿನಸ್, ಇಲ್ಲಿ 4 ಆಪ್ಷನ್ಸ್ ಇದ್ದಾವೆ. ದ ಇನ್ನರ್ ಮೋಸ್ಟ್ ಝೋನ್ ಡಸ್ ನಾಟ್ ಸಪೋರ್ಟ್ ಬರ್ನಿಂಗ್ ಆ್ಯಂಡ್ ಕಾಂಪ್ರೈಸಸ್ ಅನ್ಬರ್ನ್ಡ್ ವ್ಯಾಕ್ಸ್ ವೇಪರ್. ದ ನಾನ್ ಲೂಮಿನಸ್ ಪಾರ್ಟ್ ಆಫ್ ದ ಫ್ಲೇಮ್ ಈಸ್ ದ ಝೋನ್ ಆಫ್ ಕಂಪ್ಲೀಟ್ ಕಂಬಷನ್. ದ ಟೆಂಪರೇಚರ್ ಆಫ್ ಅ ಮಿಡಲ್ ಝೋನ್ ಆ್ಯಂಡ್ ದ ನಾನ್ ಲೂಮಿನಸ್ ಪಾರ್ಟ್ ಆಫ್ ದ ಫ್ಲೇಮ್ ಈಸ್ ಸೇಮ್. ದ ಯೆಲ್ಲೋಯಿಶ್ ಪಾರ್ಟ್ ಆಫ್ ದ ಫ್ಲೇಮ್ ಈಸ್ ದ ರೀಜನ್ ಆಫ್ ಪಾರ್ಷಿಯಲ್ ಕಂಬಷನ್. ಓಕೆ, ಇಲ್ಲಿ ನಾನು ಡಯಾಗ್ರಾಮ್ ಬರಿತಾ ಹೋಗ್ತೀನಿ ಕ್ಯಾಂಡಲ್. ಓಕೆ, ಇದನ್ನು ನಾವು ಟಾಪ್ ಮೋಸ್ಟ್ ಲೇಯರ್ ಅಂತ ಕರಿತೀವಿ. ಇಲ್ಲಿ ನಮಗೆ ಆರ್ಟೆಸ್ಟ್ ಸ್ಪಾಟ್ ಆಗಿರುತ್ತೆ, ಆರ್ಟೆಸ್ಟ್ ಸ್ಪಾಟ್ಸ್. ಮಿಡಲಲ್ಲಿ ನಮಗೆ ಮಾಡ್ರೇಟ್ ಅಂತ ಕರಿತೀವಿ. ಅದೇ ರೀತಿ ಕೆಳಗಡೆ ಲೋ ಟೆಂಪ್ರೇಚರ್ ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಟಾಪಲ್ಲಿ ಯಾಕಪ್ಪ ಅಂದರೆ ಹೈಲಿ ಕಂಬಷನ್ ಕಂಪ್ಲೀಟ್ ಆಗಿರುತ್ತೆ. ಕಂಬಷನ್ ಕಂಪ್ಲೀಟ್ ಆಗಿರೋದ್ರಿಂದ ನಾವು ಅದನ್ನು ಆರ್ಟೆಸ್ಟ್ ಸ್ಪಾಟ್ ಅಂತ ಕರಿತೀವಿ. ಈ ಮಿಡಲ್ ಝೋನಲ್ಲಿ ನಮಗೆ ಮ್ಯಾಕ್ಸಿಮಮ್ ಆಗಿ ಮಾಡ್ರೇಟ್ ಆಗಿರುತ್ತೆ. ಓಕೆ, ಮಾಡ್ರೇಟ್ ಅಂದರೆ ವೇರಿ ಕಂಬಷನ್ ಮೇಲೆ, ಯಾಕೆಂದರೆ ಅಲ್ಲಿ ಪಾರ್ಷಿಯಲ್ ಕಂಬಷನ್ ಆಗಿರೋದ್ರಿಂದ ಕಂಬಷನ್ ಮೇಲೆ ಟೆಂಪ್ರೇಚರ್ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ಕೆಳಗಡೆ ನಮಗೆ ಇಲ್ಲಿ ಲೋ ಟೆಂಪ್ರೇಚರ್ ಇರುತ್ತೆ, ಯಾಕೆಂದರೆ ಅಲ್ಲಿ ಜಾಸ್ತಿ ಕಂಬಷನ್ ಆಗಿರೋದ್ರಿಲ್ಲ. ಫಸ್ಟ್ ಒಂದು ನೋಡ್ತಾ ಬರೋಣ. ದ ಇನ್ನರ್ ಮೋಸ್ಟ್ ಝೋನ್ ಡಸ್ ನಾಟ್ ಸಪೋರ್ಟ್ ಬರ್ನಿಂಗ್. ಇದು ಕರೆಕ್ಟ್ ಇದೆ. ಯಾಕಪ್ಪ ಅಂದರೆ ಇನ್ನರ್ ಮೋಸ್ಟ್ ಝೋನಲ್ಲಿ ಅಷ್ಟು ಕಂಪ್ಲೀಟಾಗಿ ನಮಗೆ ಕಂಬಷನ್ ಆಗೋದಿಲ್ಲ. ದ ನಾನ್ ಲೂಮಿನಸ್ ಪಾರ್ಟ್ ಆಫ್ ದ ಫ್ಲೇಮ್, ನಾನ್ ಲೂಮಿನಸ್ ಪಾರ್ಟ್ ಆಫ್ ದ ಫ್ಲೇಮ್ ಈಸ್ ದ ಝೋನ್ ಆಫ್ ಕಂಪ್ಲೀಟ್ ಕಂಬಷನ್. ಥರ್ಡ್ ಒನ್, ದ ಟೆಂಪ್ರೇಚರ್ ಆಫ್ ದ ಮಿಡ್ಲ್ ಝೋನ್ ಆ್ಯಂಡ್ ದ ನಾನ್ ಲೂಮಿನಸ್ ಪಾರ್ಟ್ ಆಫ್ ದ ಫ್ಲೇಮ್. ಇಲ್ಲಿ ನೋಡ್ರಿ ಮಿಡಲ್ ಝೋನು ಮತ್ತು ನಾನ್ ಲೂಮಿನಸ್ ಪಾರ್ಟ್ ಆಫ್ ದ ಫ್ಲೇಮ್ ಸೇಮ್ ಒಂದೇ ಅಂತ ಕೊಟ್ಟಿದ್ದಾರೆ. ದ ಯೆಲ್ಲೋಯಿಶ್ ಪಾರ್ಟ್ ಆಫ್ ದ ಫ್ಲೇಮ್ ಇಸ್ ದ ರೀಜನ್ ಆಫ್ ಪಾರ್ಷಿಯಲ್ ಕಂಬಷನ್. ಇಲ್ಲಿ ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂದರೆ ಫ್ಲೇಮ್ ಈಸ್ ನಾಟ್ ಟ್ರೂ ಅನ್ನೋ ಆಪ್ಷನ್ ಕೊಟ್ಟಿರೋದ್ರಿಂದ ಇಲ್ಲಿ ನಮಗೆ ಕರೆಕ್ಟ್ ಆಪ್ಷನ್ನು ದ ಟೆಂಪ್ರೇಚರ್ ಆಫ್ ಮಿಡಲ್ ಝೋನ್ ಆ್ಯಂಡ್ ದ ನಾನ್ ಲೂಮಿನಸ್ ಪಾರ್ಟ್ ಆಫ್ ದ ಫ್ಲೇಮ್ ಈಸ್ ಸೇಮ್.
ಇದು ರಾಂಗ್ ಆಗಿರುತ್ತೆ. ಯಾಕಪ್ಪ ಅಂದರೆ ಮಿಡಲ್ ಝೋನು ಮತ್ತು ನಾನ್ ಲೂಮಿನಸ್ ಪಾರ್ಟ್ ಆಫ್ ದ ಫ್ಲೇಮು ಡಿಫ್ರೆನ್ಸ್ ಆಗಿರುತ್ತೆ, ಟೆಂಪ್ರೇಚರ್ ಒಂದೇ ಆಗಿರೋದ್ರಿಲ್ಲ. ಇಲ್ಲಿ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಈಸ್ ನಾಟ್ ಟ್ರೂ, ಯಾವುದು ಟ್ರೂ ಅಲ್ಲ ಅನ್ನೋದನ್ನ ನಾವಿಲ್ಲಿ ಗೆಸ್ ಮಾಡಬೇಕು. ಇದು ಸಹ ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ ಕಂಬಷನಿಗೆ, ಆದರೆ ಇದು ಸರಿಯಾಗಿಲ್ಲ, ಸ್ಟೇಟ್ಮೆಂಟ್ ಇದು ತಪ್ಪಾಗಿದೆ. ಅದರಿಂದ ನಾವಿಲ್ಲಿ ಥರ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಮೀಡಿಯಮ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ ಇನ್ನರ್ ಆ್ಯಂಡ್ ಔಟರ್ ಲೇಯರ್ ಆಫ್ ಎ ಥರ್ಮೋಫ್ಲಾಸ್ಕ್ ಆ್ಯಂಡ್ ವೈ? ಇಲ್ಲಿ ಕ್ವಶನ್ ಕೇಳಿರೋದು ಥರ್ಮೋಫ್ಲಾಸ್ಕ್ ಮೇಲೆ. ಥರ್ಮೋಫ್ಲಾಸ್ಕ್ ಡಯಾಗ್ರಾಮ್ ನೋಡ್ತಾ ಹೋಗೋಣ. ಓಕೆ, ಥರ್ಮೋಫ್ಲಾಸ್ಕಲ್ಲಿ ನಮಗೆ 2 ಲೇಯರ್ಸ್ ಇರ್ತವೆ, ಇನ್ನರ್ ಲೇಯರ್ ಮತ್ತು ಔಟರ್ ಲೇಯರ್. ಔಟರ್ ಲೇಯರ್ ಅದೇ ರೀತಿ ಇನ್ನರ್ ಲೇಯರ್. ಈ ಔಟರ್ ಮೋಸ್ಟ್ ಲೇಯರು ಮತ್ತು ಇನ್ನರ್ ಲೇಯರ್ ಮಧ್ಯೆ ನಮಗೆ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿರ್ತಾರೆ. ಈ ವ್ಯಾಕ್ಯೂಮ್ ಇರೋದ್ರಿಂದ ಟೆಂಪ್ರೇಚರು ಬೇಗ ಕೂಲ್ ಆಗೋದಿಲ್ಲ. ಯಾಕೆ ಅಂದರೆ ಇದು ಕನ್ವೆಕ್ಷನ್ ಮತ್ತು ಕಂಡಕ್ಷನ್ನ ಅವಾಯ್ಡ್ ಮಾಡುತ್ತೆ. ಕನ್ವೆಕ್ಷನ್ ಆ್ಯಂಡ್ ಕಂಡಕ್ಷನ್. ಓಕೆ, ಇಲ್ಲಿ ನೋಡ್ಬೋದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರೋದ್ರಿಂದ ಇನ್ನರ್ ಲೇಯರು ಮತ್ತು ಔಟರ್ ಲೇಯರ್ಗೆ ಯಾವುದೇ ಒಂದು ಕಾಂಟ್ಯಾಕ್ಟ್ ಇರಲ್ಲ. ಯಾವುದೇ ಒಂದು ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಕಂಡಕ್ಷನ್ ಆಗೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ನು ಕನ್ವೆಕ್ಷನ್ನು. ಲಿಕ್ವಿಡ್ ಮತ್ತು ಗ್ಯಾಸ್ ಇಲ್ಲ, ಲಿಕ್ವಿಡ್ ಗ್ಯಾಸ್ ಇಲ್ಲ ಅಂದರೆ ನಮಗೆ ಕನ್ವೆಕ್ಷನ್ನು ಸಹ ಆಗೋದಿಲ್ಲ. ಇವೆರಡು ಆಗಲ್ಲ ಅಂದರೆ ನಮಗೆ ಇಲ್ಲಿ ಉಳಿಯೋದು ರೇಡಿಯೇಷನ್ ಮಾತ್ರ. ಓಕೆ, ಆಪ್ಷನ್ ನೋಡೋಣ. ಏರ್ ಬಿಕಾಸ್ ಇಟ್ ಪ್ರಿವೆಂಟ್ಸ್ ಲೂಸ್ ಆಫ್ ಹೀಟ್ ಡ್ಯೂ ಟು ದ ರೇಡಿಯೇಷನ್ ಆ್ಯಂಡ್ ಕಂಡಕ್ಷನ್. ರೇಡಿಯೇಷನ್ ಇಲ್ಲಿ ಇದ್ದೇ ಇರುತ್ತೆ, ಆದರೆ ಕಂಡಕ್ಷನ್ ನಡೆಯೋದಿಲ್ಲ. ಯಾಕೆಂದರೆ ಇನ್ನರ್ ಲೇಯರ್ ಮತ್ತು ಔಟರ್ ಲೇಯರ್ಗೆ ಯಾವುದೇ ಒಂದು ಕಾಂಟ್ಯಾಕ್ಟ್ ಇರೋದಿಲ್ಲ. ಏರ್ ಬಿಕಾಸ್ ಇಟ್ ಪ್ರಿವೆಂಟ್ಸ್ ಲಾಸ್ ಆಫ್ ಹೀಟ್ ಡ್ಯೂ ಟು ಕಂಡಕ್ಷನ್. ಇಲ್ಲಿ ಕಂಡಕ್ಷನ್ ಆಗೋದಿಲ್ಲ, ಯಾಕೆಂದರೆ ಇಲ್ಲಿ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡಿರ್ತಾರೆ. ವ್ಯಾಕ್ಯೂಮ್ ಅಂದರೆ ವಿತೌಟ್ ಏರ್. ಸ್ಟೀಲ್ ಬಿಕಾಸ್ ಇಟ್ ಪ್ರಿವೆಂಟ್ಸ್ ಲಾಸ್ ಆಫ್ ಹೀಟ್ ಡ್ಯೂ ಟು ರೇಡಿಯೇಷನ್ ಆ್ಯಂಡ್ ಕನ್ವೆಕ್ಷನ್. ಇಲ್ಲೂ ಸಹ ರೇಡಿಯೇಷನ್ ಅಂತ ಇದೆ, ರೇಡಿಯೇಷನ್ ಇರೋದ್ರಿಂದ ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಫೋರ್ತ್ ಆಪ್ಷನ್ ವ್ಯಾಕ್ಯೂಮ್ ಬಿಕಾಸ್ ಇಟ್ ಪ್ರಿವೆಂಟ್ಸ್ ಲಾಸ್ ಆಫ್ ಹೀಟ್ ಡ್ಯೂ ಟು ಕಂಡಕ್ಷನ್ ಆ್ಯಂಡ್ ಕನ್ವೆಕ್ಷನ್. ಅಲ್ಲಿ ವ್ಯಾಕ್ಯೂಮ್ ಇರೋದ್ರಿಂದ ಕಂಡಕ್ಷನ್ ಮತ್ತು ಕನ್ವೆಕ್ಷನ್ಗೆ ಯಾವುದೇ ಅನುಕೂಲ ಇರೋದಿಲ್ಲ. ಅದರಿಂದ ನಾವು ಇಲ್ಲಿ ಯಾವ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದರೆ ಫೋರ್ತ್ ಆಪ್ಷನ್ ಇದಕ್ಕೆ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಬಿಜೋ ವಾಂಟ್ಸ್ ಟು ಸೆಟ್ ಅಪ್ ಆ್ಯನ್ ಸರ್ಕ್ಯೂಟ್ ಫಾರ್ ದ ಪ್ಯೂರಿಫಿಕೇಶನ್ ಆಫ್ ಕಾಪರ್. ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರೋಡ್ಸ್ ಆ್ಯಂಡ್ ಸೊಲ್ಯೂಷನ್ ಶುಡ್ ಹಿ ಆಪ್ಟ್ ಫಾರ್? ಇಲ್ಲಿ ನಮಗೆ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಗೊತ್ತಿರಬೇಕು ಫಸ್ಟು. ಓಕೆ, ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ಸಲ್ಲಿ ನಮಗೆ ಆ್ಯನೋಡ್ ಇರುತ್ತೆ, ಕ್ಯಾಥೋಡ್ ಇರುತ್ತೆ. ಇದನ್ನು ನಾವು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತೀವಿ. ಈ ಪಾಸಿಟಿವ್ ಎಂಡ್ನ ನಾವು ಆ್ಯನೋಡ್ ಅಂತ ಕರಿತೀವಿ, ಅದೇ ರೀತಿ ನೆಗೆಟಿವ್ ಎಂಡ್ನ ಕ್ಯಾಥೋಡ್ ಅಂತ ಕರಿತೀವಿ. ನೋಡ್ಬೋದು ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಇಂಪ್ಯೂರ್ ಕಾಪರ್, ಪ್ಯೂರಿಫಿಕೇಷನ್ ಆಫ್ ಕಾಪರ್ ಕೊಟ್ಟಿದ್ದಾರೆ. ಈ ಬಿಜೋ ವಾಂಟ್ಸ್ ಟು ಸೆಟಪ್ ಎ ಸರ್ಕ್ಯೂಟ್ ಫಾರ್ ಎ ಪ್ಯೂರಿಫಿಕೇಷನ್ ಆಫ್ ಕಾಪರ್. ಇಲ್ಲಿ ನಾವು ಕಾಪರ್ನ ಪ್ಯೂರಿಫಿಕೇಷನ್ ಮಾಡಬೇಕಂದ್ರೆ ಇಂಪ್ಯೂರ್ ಕಾಪರ್ ಬೇಕಾಗುತ್ತೆ. ಈ ಫಸ್ಟ್ ಒಂದು ಆ್ಯನೋಡ್ ಇದೆಯಲ್ಲ, ಇದನ್ನು ನಾವು ಇಂಪ್ಯೂರ್ ಆಗಿ ಬಳಸ್ತೀವಿ, ಇಂಪ್ಯೂರ್ ಕಾಪರ್. ಅದೇ ರೀತಿ ಕ್ಯಾಥೋಡಲ್ಲಿ ಪ್ಯೂರ್ ಕಾಪರ್ ಸ್ಟೋರ್ ಆಗ್ತಾ ಬರುತ್ತೆ. ಯಾವಾಗ ಎಲೆಕ್ಟ್ರಿಕ್ ಕರೆಂಟು ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ನೆಕ್ಸ್ಟು ಇಲ್ಲಿ ಸೊಲ್ಯೂಷನ್ ಬಳಸಿರ್ತೀವಲ್ಲ, ಈ ಸೊಲ್ಯೂಷನ್ನ ನಾವು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ, ಎಲೆಕ್ಟ್ರೋಲೈಟ್. ನೆಕ್ಸ್ಟ್ ಇಂಪ್ಯೂರು ಇದರಲ್ಲಿ ಡಿಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಪ್ಯೂರ್ ಕಾಪರು ಡಿಸಾಲ್ವ್ ಆಗಿ ಕ್ಯಾಥೋಡ್ ಜೊತೆಗೆ ಅಟ್ರ್ಯಾಕ್ಟ್ ಆಗುತ್ತೆ, ಅಲ್ಲಿ ಪ್ಯೂರ್ ಕಾಪರು ಸ್ಟೋರ್ ಆಗುತ್ತೆ. ಓಕೆ, ಇಲ್ಲಿ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಆನೋಡು ಇಂಪ್ಯೂರ್ ಕಾಪರು ಮತ್ತು ಕ್ಯಾಥೋಡು ಪ್ಯೂರ್ ಕಾಪರು, ಸೊಲ್ಯೂಷನ್ನು ಕಾಪರ್ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಫೋರ್ತ್ ಆಪ್ಷನ್ನು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ. ನೆನಪಲ್ಲಿ ಇಟ್ಕೊಳ್ರಿ, ಯಾವ್ದು ಕರೆಕ್ಟ್ ಆನ್ಸರ್ ಇಲ್ಲಿ ಫೋರ್ತ್ ಆಪ್ಷನ್ನು ಕರೆಕ್ಟ್ ಆಗಿರುತ್ತೆ. ಓಕೆ, ಫೋರ್ತ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಎ ಸ್ಯಾಂಪಲ್ ಆಫ್ ಸಾಯಿಲ್ ಮಿಕ್ಸ್ಡ್ ವಿತ್ ವಾಟರ್ ಟರ್ನ್ಸ್ ದ pH ಪೇಪರ್ yellowish orange. ವಿಚ್ ದ ಫಾಲೋಯಿಂಗ್ ವುಡ್ ನೌ ಚೇಂಜ್ ದ ಕಲರ್ ಆಫ್ ದ pH ಪೇಪರ್ ಬ್ಲೂಯಿಶ್? ಇಲ್ಲಿ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಕಾಮನ್ ಸಾಲ್ಟ್ ಕೊಟ್ಟಿದ್ದಾರೆ. ಕಾಮನ್ ಸಾಲ್ಟ್ ನಮಗೆ ನ್ಯೂಟ್ರಲ್ ಆಗಿರುತ್ತೆ. ಯಾಕೆ ಅಂದರೆ ಇದು ಆಸಿಡ್ ಮತ್ತು ಬೇಸ್ಗಳ ಮಿಕ್ಸ್ಚರ್ ಆಗಿರುತ್ತೆ, ಸೊಲ್ಯೂಷನ್ ಆಗಿರುತ್ತೆ. ನೆಕ್ಸ್ಟ್ ಲೆಮನ್ ಮತ್ತು ಲೆಮನ್ ಜ್ಯೂಸ್, ಅದೇ ರೀತಿ ವಿನೆಗರ್.
ಇವೆರಡೂ ಸಹ ಆಸಿಡ್ಸ್ ಆಗಿರ್ತವೆ. ಓಕೆ, ಆಸಿಡ್ಡು ಮತ್ತು ನ್ಯೂಟ್ರಲ್ ಅಂದರೆ ಇವು ಮೂರನ್ನು ಸಹ ನಾವು ಅಲ್ಲ ಅಂತ ಡಿಸೈಡ್ ಮಾಡಿಬಿಡ್ಬೋದು. ನೆಕ್ಸ್ಟ್ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ, ಇದು ಮಾತ್ರ ಕಲರ್ ಆಫ್ ದ ಪಿ ಎಚ್ ಪೇಪರ್ ಟು ಬ್ಲೂಯಿಶ್. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಮಾತ್ರ ಬ್ಲೂಯಿಶ್ ಆಗಿ ಆ ಪಿ ಎಚ್ ಪೇಪರ್ನ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಫಾರ್ ಎಕ್ಸ್ರೇಸ್ ಆ್ಯಂಡ್ ವೈಟ್ ಲೈಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಫ್ರೀಕ್ವೆನ್ಸಿ ಆಫ್ ಬೋತ್ ಆರ್ ಸೇಮ್, ಸ್ಪೀಡ್ ಆಫ್ ಬೋತ್ ಆರ್ ಸೇಮ್, ಬೋತ್ ಆರ್ ಯೂಸ್ಡ್ ಟು ಡಿಟರ್ಮೈನ್ ಕ್ರಿಸ್ಟಲ್ ಸ್ಟ್ರಕ್ಚರ್, ಒನ್ ಈಸ್ ಮೆಕ್ಯಾನಿಕಲ್ ವೇವ್ ವೇರ್ ಅದರ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಇಲ್ಲಿ ಎರಡು ಸಹ ನೋ ಡೌಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವೇ ಆಗಿರ್ತವೆ. ಓಕೆ, ಆದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಗಿರ್ತವೆ ಅಂದರೆ ಇಲ್ಲಿ ನಾವು ಇದನ್ನು ಕರೆಕ್ಟ್ ಆಪ್ಷನ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಒನ್ ಈಸ್ ಮೆಕ್ಯಾನಿಕಲ್ ವೇವ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ರೇ ಹಾಗೆ ವೈಟ್ ಲೈಟ್ ಇವೆರಡವೂ ಸಹ ಎಲೆಕ್ಟ್ರೋಮ್ಯಾಗ್ನೆಟಿಕ್. ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. ಬೋತ್ ಆರ್ ಯೂಸ್ಡ್ ಟು ಡಿಟರ್ಮೈನ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್, ಇದು ಸಹ ರಾಂಗ್ ಆಗಿರುತ್ತೆ. ಇಲ್ಲಿ ನಾವು ಎಕ್ಸ್ರೇಸ್ನ ಕಡಿಮೆ ಬಳಸ್ತಾ ಇರ್ತೀವಿ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಆಫ್ ಬೋತ್ ಆರ್ ಸೇಮ್. ಫ್ರೀಕ್ವೆನ್ಸಿ ನೋಡ್ತಾ ಹೋಗೋಣ. ಸನ್ಲೈಟು ಯಾವಾಗಲೂ ಸಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಗಿರುತ್ತೆ. ಅದರಲ್ಲಿ ಎಕ್ಸ್ರೇಸ್ ಇರುತ್ತೆ, ಗಾಮಾ ರೇಸ್ ಇರುತ್ತೆ, ಅಲ್ಟ್ರಾ ವೈಲೆಟ್ ರೇಸ್ ಇರುತ್ತೆ, ಅದೇ ರೀತಿ ಇನ್ಫ್ರಾರೆಡ್ ರೇಸ್ ಇರುತ್ತೆ, ಅದೇ ರೀತಿ ರೇಡಿಯೋ ವೇವ್ಸ್ ಇರುತ್ತೆ, ಮೈಕ್ರೋವೇವ್ಸ್ ಇರುತ್ತೆ. ಓಕೆ, ಎಲ್ಲವೂ ಸಹ ಏನನ್ನು ಹೊಂದಿರ್ತವೆ ಅಂದರೆ ಸೇಮ್ ಸ್ಪೀಡನ್ನು ಹೊಂದಿರ್ತವೆ. ಸೇಮ್ ಸ್ಪೀಡ್. ಯಾಕೆ ಅಂದರೆ ಸೂರ್ಯನಿಂದ ಬರುವಂಥ ಬೆಳಕಲ್ಲಿ ಅಂದರೆ ಸನ್ಲೈಟಲ್ಲಿ ಎಲ್ಲವೂ ಸಹ ಒಂದೇ ಟೈಮ್ಗೆ ರೀಚ್ ಆಗ್ತಾ ಇರ್ತವೆ. ಓಕೆ, ಎಲ್ಲವೂ ಸಹ ಒಂದರಲ್ಲೇ ಇರೋದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಒಳಗಡೆ ಎಲ್ಲವೂ ಸಹ ಇದ್ದಾವೆ. ಎಕ್ಸ್ರೇಸ್ ಆಗಿರ್ಬೋದು, ಗಾಮಾ ರೇಸ್ ಆಗಿರ್ಬೋದು. ಅದರಿಂದ ಸ್ಪೀಡ್ ಇಲ್ಲಿ ಸೇಮ್ ಆಗಿರುತ್ತೆ. ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ವಿಸಿಬಲ್ ಲೈಟ್ ಅಂತ ಬರುತ್ತೋ ವಿಸಿಬಲ್ ಲೈಟ್ಗಿನ ಮುಂದೆ ಬರುವಂಥವು ಎಕ್ಸ್ರೇಸ್ ಆಗಿರ್ಬೋದು, ಗಾಮಾ ರೇಸ್ ಆಗಿರ್ಬೋದು, ಓಕೆ, ಅದೇ ರೀತಿ ಅಲ್ಟ್ರಾ ವೈಲೆಟ್ ವೇವ್ಸ್ ಆಗಿರೋದು, ಇವು ಏನಾಗಿರ್ತಾವಪ್ಪ ಅಂದರೆ ಹೈ ಫ್ರೀಕ್ವೆನ್ಸಿ ಹೊಂದಿರೋದ್ರಿಂದ ಅವು ಸ್ಟ್ರಾಂಗ್ ಆಗಿರ್ತವೆ. ಓಕೆ, ಫ್ರೀಕ್ವೆನ್ಸಿ ಸೇಮ್ ಆಗಿರೋದಿಲ್ಲ. ಪ್ರತಿ ರೇಡಿಯೇಷನ್ಸು ಅಥವಾ ಲೈಟ್ ಡಿಫ್ರೆನ್ಸ್, ಎಕ್ಸ್ರೇ ಆಗಿರ್ಬೋದು, ಗಾಮಾ ರೇಸ್, ಪ್ರತಿಯೊಂದಕ್ಕೂ ಸಹ ಡಿಫ್ರೆನ್ಸ್ ಆಗಿರುತ್ತೆ. ಆದರೆ ಯಾವುದೇ ಆಗಿರ್ಬೋದು ಅದರಲ್ಲಿ ಸ್ಪೀಡ್ ಮಾತ್ರ ಸೇಮ್ ಇರುತ್ತೆ. ಓಕೆ, ಸ್ಪೀಡ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಿರಲ್ಲ. ಯಾಕೆಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಒಳಗಡೆ ಎಲ್ಲ ಇರ್ತವೆ, ಅವೆಲ್ಲವೂ ಸಹ ಸೇಮ್ ಸ್ಪೀಡನ್ನು ಹೊಂದಿರ್ತವೆ. ನೆಕ್ಸ್ಟ್ ಕ್ವಶನ್. ಇನ್ ಎ ಫುಲ್ ವೇವ್ ರೆಕ್ಟಿಫೈಯರ್, ಇಫ್ ದ ಇನ್ಪುಟ್ ಫ್ರೀಕ್ವೆನ್ಸಿ ಈಸ್ 50 Hz, ದ ಔಟ್ಪುಟ್ ಫ್ರೀಕ್ವೆನ್ಸಿ ವಿಲ್ ಬಿ. ಒಂದು ಫಾರ್ಮುಲಾ ಇದೆ, ಅದು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಫ್ರೀಕ್ವೆನ್ಸಿ ಔಟ್ಪುಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತಪ್ಪ ಅಂದರೆ 2 ಇಂಟು ಫ್ರೀಕ್ವೆನ್ಸಿ ಆಫ್ ಇನ್ಪುಟ್. ಇನ್ ಅಂದರೆ ಇನ್ಪುಟ್, ಔಟ್ ಅಂದರೆ ಔಟ್ಪುಟ್. ಈ ಫಾರ್ಮುಲಾ ಬಳಸಿದ್ರೆ ಮುಗೀತು. 2 ಇಂಟು ಇನ್ಪುಟ್ ಎಷ್ಟು ಕೊಟ್ಟಿದ್ದಾರೆ, 50 Hz ಕೊಟ್ಟಿದ್ದಾರೆ. 50 Hz 50 ಇಂಟು 2 ಮಾಡಿದರೆ ನಮಗೆ 100 Hz ಬರುತ್ತೆ. ಓಕೆ, ಫ್ರೀಕ್ವೆನ್ಸಿ ಔಟ್ಪುಟ್ ಎಷ್ಟಾಗಿರುತ್ತಪ್ಪ ಅಂದರೆ 100 Hz ಆಗಿರುತ್ತೆ. ಇಲ್ಲಿ ಫಾರ್ಮುಲಾ ನೆನಪಲ್ಲಿ ಇಟ್ಕೊಂಡ್ರೆ ನಾವು ಈ ಸೊಲ್ಯೂಷನ್ಗೆ ಈಸಿಯಾಗಿ ನಮಗೆ ಸಿಗುತ್ತೆ. ಓಕೆ, ಫುಲ್ ವೇವ್ ರೆಕ್ಟಿಫೈಯರಲ್ಲಿ ಯಾವಾಗಲೂ ಸಹ ಔಟ್ಪುಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತಪ್ಪ ಅಂದರೆ 2 ಇಂಟು ಇನ್ಪುಟ್ಟಿಗೆ, ಫ್ರೀಕ್ವೆನ್ಸಿ ಇನ್ಪುಟ್ಟಿಗೆ ಈಕ್ವಲ್ ಆಗಿರುತ್ತೆ. ಅಂದರೆ ಪ್ರಾಡಕ್ಟ್ ಆಫ್ 2 ಇಂಟು ಫ್ರೀಕ್ವೆನ್ಸಿ ಇನ್ಪುಟ್ ಅಂತ ನಮಗೆ ಇಲ್ಲಿ 100 Hz ಸೊಲ್ಯೂಷನಲ್ಲಿ ಸಿಕ್ಕಿದೆ. ಇಲ್ಲಿ ಸೆಕೆಂಡ್ ಆಪ್ಷನ್ನು ಕರೆಕ್ಟ್ ಆದಂಥ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಒನ್, ವೆನ್ ಎ ರೇ ಆಫ್ ಲೈಟ್ ಎಂಟರ್ಸ್ ಎ ಗ್ಲಾಸ್ ಸ್ಲ್ಯಾಬ್ ಫ್ರಮ್ ಏರ್, ದೆನ್. ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ವೆನ್ ಎ ರೇ ಆಫ್ ಲೈಟ್ ಎಂಟರ್ಸ್ ಎ ಗ್ಲಾಸ್ ಸ್ಲ್ಯಾಬ್ ಫ್ರಮ್ ಏರ್, ದೆನ್ ಇಟ್ಸ್ ವೇವ್ಲೆಂತ್ ಡಿಕ್ರೀಸಸ್. ಸೆಕೆಂಡ್ ಆಪ್ಷನ್, ಇಟ್ಸ್ ವೇವ್ಲೆಂತ್ increases, its frequency decreases, its frequency increases. ಇಲ್ಲಿ ನಿಮಗೆ ಒಂದು ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು ಗ್ಲಾಸ್ ಸ್ಲ್ಯಾಬ್, ಇದನ್ನು ನಾವು ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ. ಡೆನ್ಸರ್ ಮೀಡಿಯಮ್. ಅದೇ ರೀತಿ ಇದು ಏರ್ ಮೀಡಿಯಮ್ನ ನಾವು ರೇರರ್ ಮೀಡಿಯಮ್ ಅಂತ ಕರಿತೀವಿ. ಫಸ್ಟ್ ನಮಗೆ ರೇರರ್ ಮೀಡಿಯಮ್, ಡೆನ್ಸರ್ ಮೀಡಿಯಮ್ ಅಂದರೆ ಏನು ಅಂತ ಗೊತ್ತಿರಬೇಕು. ರೇರರ್ ಮೀಡಿಯಮ್ ಅಂದರೆ ಯಾವುದಾದ್ರೂ ಎರಡು ಮೀಡಿಯಮಿಗೆ ಕಂಪೇರ್ ಮಾಡಿದಾಗ ಯಾವ ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರುತ್ತೋ ಅದನ್ನು ನಾವು ರೇರರ್ ಮೀಡಿಯಮ್ ಅಂತ ಕರಿತೀವಿ. ಯಾವ ಮೀಡಿಯಮಲ್ಲಿ ಎರಡು ಮೀಡಿಯಮಿಗೆ ಕಂಪೇರ್ ಮಾಡಿದಾಗ
ಯಾವ ಮೀಡಿಯಮಲ್ಲಿ ಲೈಟ್ ಸ್ಪೀಡ್ ಕಡಿಮೆ ಇರುತ್ತೋ ಅದನ್ನು ನಾವು ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ. ಯಾವಾಗ ಲೈಟು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮಿಗೆ ಬರುತ್ತೋ ಸ್ವಲ್ಪ ಸ್ಲೈಟಾಗಿ ಬೆಂಡ್ ಆಗುತ್ತೆ. ಆ್ಯಕ್ಚುಯಲ್ ಪಾತ್ ನಮಗೆ ಈ ಥರ ಹೋಗ್ಬೇಕಿತ್ತು, ಆದರೆ ಲೈಟ್ ಇಲ್ಲಿ ಬೆಂಡ್ ಆಗ್ತಾ ಇದೆ. ಯಾಕೆ ಬೆಂಡ್ ಆಗ್ತಾ ಇದೆಯಪ್ಪ ಅಂದರೆ ಲೈಟು ಪಾರ್ಟಿಕಲ್ಸ್ ಅನ್ನೋದು ನಮಗೀಗಾಗಲೇ ಗೊತ್ತಿದೆ. ಯಾವಾಗ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮಿಗೆ ಬರುತ್ತೋ ಲೈಟು, ಇದರಲ್ಲಿರುವಂಥ ಪಾರ್ಟಿಕಲ್ ಜೊತೆಗೆ ಕೊಲಿಷನ್ ಆಗುತ್ತೆ. ಓಕೆ, ಯಾವುದೇ ಒಂದು ಕೊಲಿಷನ್ ನಮಗೆ ನೋಡ್ಬೋದು, ನಾವೇನಾದರೂ ರನ್ ಮಾಡುವಾಗ ಹರ್ಡಲ್ಸ್ ಮಾಡುವಾಗ ನಮಗೆ ಡಿಫಿಕಲ್ಟ್ ಅನಿಸುತ್ತೆ. ಅದೇ ಫ್ಲಾಟ್ ಟ್ರ್ಯಾಕಲ್ಲಿ ನಮ್ಮ ಸ್ಪೀಡ್ ಜಾಸ್ತಿ ಇರುತ್ತೆ, ಹರ್ಡಲ್ಸ್ ಅಂತ ಬಂದಾಗ ಸ್ಪೀಡ್ ಕಡಿಮೆ ಆಗುತ್ತೆ. ಅದೇ ರೀತಿ ಲೈಟಿಗೆ ಹರ್ಡಲ್ಸ್ ಬಂದಾಗ ಅಂದರೆ ಡೆನ್ಸರ್ ಮೀಡಿಯಮ್ ಬಂದಾಗ ಆಟೋಮೆಟಿಕ್ಕಾಗಿ ಸ್ಪೀಡ್ ಅನ್ನೋದು ಕಡಿಮೆ ಆಗುತ್ತೆ. ಸ್ಪೀಡ್ ಕಡಿಮೆ ಆಗ್ತಾ ಇದೆ ಅಂದರೆ ನಮಗೆ ವೇವ್ ಲೆಂತು ಸಹ ಕಡಿಮೆ ಆಗುತ್ತೆ. ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂದರೆ ಫಸ್ಟ್ ಒನ್ ಇಲ್ಲಿ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ನೆನಪಲ್ಲಿ ಇಟ್ಕೊಳ್ರಿ, ಇದು ನಮಗೆ ರಿಲೇಟ್ ಮಾಡಬೇಕು. ಓಕೆ, ಯಾವಾಗ ಲೈಟ್ ರೇರರಿಂದ ಡೆನ್ಸರಿಗೆ ಬರುತ್ತೋ ಪಾರ್ಟಿಕಲ್ಸ್ ಜೊತೆ ಕೊಲಿಷನ್ ಜಾಸ್ತಿ ಆಗುತ್ತೆ, ಲೈಟ್ ಪಾರ್ಟಿಕಲ್ಸು ಮತ್ತು ಆಬ್ಜೆಕ್ಟ್ ಪಾರ್ಟಿಕಲ್ಸು. ಆವಾಗ ಆಟೋಮೆಟಿಕ್ಕಾಗಿ ಸ್ಪೀಡ್ ಕಡಿಮೆ ಆಗಿ ಸ್ವಲ್ಪ ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ಓಕೆ, ಇಲ್ಲಿ ಏನಾಗುತ್ತಪ್ಪ ಆವಾಗ ಅಂದರೆ ವೇವ್ ಲೆಂತ್ ಕಡಿಮೆ ಆಗುತ್ತೆ. ಓಕೆ, ಇಲ್ಲಿ ತನಕ ನಾವು ಕೆಲವೊಂದು ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಬಂದಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಡಿಫ್ರೆಂಟ್ ಆದಂಥ ಕ್ವಶನ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.